ತಮಗೆಲ್ಲ ಗೊತ್ತಿದೆ. ಕುಮಾರಣ್ಣ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದಂತ ಸುತ್ತಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡಿ ಪಕ್ಷವನ್ನ ಬಲಪಡಿಸ್ತಕ್ಕಂಥದ್ದು, ಕಾರ್ಯಕರ್ತರ ಕಷ್ಟ ಸುಖಗಳನ್ನ ಕೇಳ್ತಕ್ಕಂಥದ್ದು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಹಾಗೂ ಹೇಳ್ತಾ ಇದ್ರು, ಇವತ್ತು ನಮ್ಮ ಪಕ್ಷ 3 ಕ್ಷೇತ್ರಗಳಲ್ಲಿ ಚಾಮರಾಜ, ಕೃಷ್ಣರಾಜ, ನರಸಿಂಹರಾಜ, ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ಸವನಿಯವರು, ಕೆಂಪೇಗೌಡರು, ಕೆಂಪೇಗೌಡರು ಜೊತೆಗೆ ನಮ್ಮ ಚಿಕ್ಕೋರೇಗೌಡರು 4 ಜನ ಶಾಸಕರಾಗಿ ಆಯ್ಕೆಯಾಗಿದ್ದರು. ನಮ್ಮ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾ ಪಾರ್ಟಿ ಇರುವಂತ ಸಂದರ್ಭದಲ್ಲಿ ಎಚ್ ಗಂಗಾಧರ್ ಅವರು, ಅದಾದ ನಂತರ ಎಂ.ಕೆ. ಸೋಮಶೇಖರ್ ಅವರು ನಮ್ಮ ಜನತಾದಳ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಒಮ್ಮೆ ಅಜಿತ್ ಸೇಠ್ ಅವರು ಜನತಾ ಪಾರ್ಟಿಯಿಂದ 1983ರಲ್ಲಿ ನಮ್ಮ ಜನತಾ ಪಾರ್ಟಿಯಿಂದ ಗೆದ್ದಿದ್ರು. ಮೈಸೂರಿನ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ನಮ್ಮ ಪಕ್ಷ ಗೆದ್ದು ಶಾಸಕರನ್ನ ಕೊಟ್ಟಿರ್ತಕ್ಕಂಥದ್ದ ನಾವು ಎಲ್ಲೋ ಒಂದ್ ಕಡೆ ಬರ್ತಿದೀವಿ ಅಂತ ಕಾಣಿಸುತ್ತೆ. ಮರಿಬಾರ್ದು. ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ. 2028ಕ್ಕೆ ನಮ್ಗೆಲ್ಲ ಗೊತ್ತಿದೆ, ಈ ರಾಜ್ಯದಲ್ಲಿ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಕುಮಾರಣ್ಣ ಅವರ ಇವತ್ತು ಸಾರಥ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಪಕ್ಷವನ್ನು ಕಟ್ಟುತ್ತೇವೆ. ಮೈಸೂರು ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಇವತ್ತು ಮಹೇಶ್ ಅಣ್ಣ ಬರ್ಬೇಕು, ಏನೋ ಬರ್ತಾರೆ, ಅವರ ನೇತೃತ್ವದಲ್ಲಿ ಇವತ್ತು ಇಡೀ ಮೈಸೂರು ಜಿಲ್ಲೆ ನಗರದಲ್ಲಿ, ಮೈಸೂರಿನಲ್ಲಿ ನಡೆದಂತ ಕೆ.ನಗರ ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಹುಣಸೂರು ಇರ್ಬೋದು, ಶ್ರೀಕೋಟೆ ಇರ್ಬೋದು, ಜೊತೆಗೆ ನಮ್ಮ ನರಸೀಪುರ ಇರ್ಬೋದು, ಇವತ್ತು ಮೈಸೂರು ನಗರದ 3 ಕ್ಷೇತ್ರಗಳಲ್ಲಿ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಇಷ್ಟೋ ಕಾರ್ಯಕ್ರಮದ ಯಶಸ್ವಿಗೊಳಿಸಿದ್ದೀವಿ. ಇವತ್ತು ಮೈಸೂರಿನಲ್ಲಿ ನಮ್ಮ ಜಾತ್ಯತೀತ ಜನತಾ ಪಕ್ಷದ ಶಕ್ತಿಯನ್ನ ನಮ್ಮ ಕಾರ್ಯಕರ್ತರು ತೋರಿಸಿದ್ದೀವಿ. 2028ಕ್ಕೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಆಶಯ ನಾವೆಲ್ಲರೂ ಸಹ ನೀವೇ ದಯಮಾಡಿ ಇವತ್ತು 2028ಕ್ಕೆ ಬಿಜೆಪಿ ಮತ್ತು ಜಾತ್ಯತೀತ ಜನತಾ ಪಕ್ಷದ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಆಶಾಭಾವನೆ ನಮ್ಮೆಲ್ಲರೂ ಸಹ ಇದೆ. ಅದೇ ರೀತಿ ಬಹಳ ಕಷ್ಟಪಟ್ಟು ಇವತ್ತು ಹಗಲು ರಾತ್ರಿ ದುಡಿದು ಇವತ್ತು ಮಧ್ಯಾಹ್ನ ರಾಮನಗರಕ್ಕೆ ಹೋಗಿದ್ದಾರೆ, ಈಗ ನಮ್ಮ ಮೈಸೂರು ನಗರಕ್ಕೆ ಬಂದಿದ್ದಾರೆ. ಇಲ್ಲಿಂದ ಕೇರ್ಪೇಟೆಗೆ ಹೋಗ್ತಾರೆ, ಕೇರ್ಪೇಟೆಯಿಂದ ಚಿಕ್ಕಮಗಳೂರಿಗೆ ಹೋಗ್ತಾರೆ. ಬಹುಶಃ ಬೆಳಗ್ಗೆಯಿಂದ ಇಷ್ಟು ರಾಮನಗರ, ಮೈಸೂರು, ಮಂಡ್ಯ, ಚಿಕ್ಕಮಗಳೂರು 4 ಜಿಲ್ಲೆಗಳನ್ನ ಇವತ್ತು 4 ಜಿಲ್ಲೆಗಳನ್ನ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ನಮ್ಮ ಪಕ್ಷವನ್ನ ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಸಂಘಟನೆ ಬಲಪಡಿಸ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರು 28ಕ್ಕೆ ಕುಮಾರಣ್ಣ ಅವರು ಆಗ್ತಾರೆ. ಮುಂದೊಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನೋಡ್ಬೇಕು ಅಂತಕ್ಕಂಥ ಆಶಯವನ್ನು ಎಲ್ಲರೂ ಸಹ ಇಟ್ಕೊಂಡಿದ್ದೀವಿ. ಅದೇ ರೀತಿ ಅವರೇನೋ ಮನೇಲಿ ಕೂತ್ಕೊಂಡು ನಾನೇನೋ ಆಗ್ಬೇಕು ಅಂತಕ್ಕಂಥ ಆಶಯ ಇಟ್ಕೊಂಡು ಓಡಾಡ್ತಾ ಇಲ್ಲ. ಅವ್ರು ಆಗ್ಬೇಕು ಅಂತೇಳಿ 2019ರಲ್ಲಿ ಮಂಡ್ಯ ಬೈ ಎಲೆಕ್ಷನ್ ನಡೀತು ಲೋಕಸಭೆಗೆ, ಅವತ್ತೇ ಅವರು MP ಆಗ್ಬೋದಾಗಿತ್ತು. ಅದಾದ ನಂತರ ರಾಮನಗರದಲ್ಲಿ ಬೈ ಎಲೆಕ್ಷನ್ ನಡೀತು, ಅವತ್ತೇ ಶಾಸಕರಾಗ್ಬೋದಾಗಿತ್ತು. ಇವತ್ತು 3 ಬಾರಿ ಮಂಡ್ಯ, ರಾಮನಗರ, ಚನ್ನಪಟ್ಟಣ ನಮ್ಮ ಪಕ್ಷದ ಕಾರ್ಯಕರ್ತನ ಎಲ್ಲೂ ಸಹ ಬಲಿ ಕೊಡಬಾರ್ದು. ನಮ್ಮ ಪಕ್ಷದ ಉಳಿಗೋಸ್ಕರ ನಾನೇ ಸ್ಪರ್ಧೆಯನ್ನು ಮಾಡ್ತೀನಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಮ್ಮ ಪಕ್ಷದ ಗೌರವವನ್ನು ಉಳಿಸಿದ್ದಾರೆ. ಬಹುಶಃ ಅಧಿಕಾರಕ್ಕೆ ಇಟ್ಕೊಂಡು ಕೂತಿಲ್ಲ ಅವರು. ಇವತ್ತು ಯಾವುದೇ ಅಧಿಕಾರ ಇಲ್ಲದೆ ಇದ್ರು ಸಹ ಇಡೀ ರಾಜ್ಯವನ್ನ ಸುತ್ತಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದಾರೆ, ಪಕ್ಷವನ್ನ ಕಟ್ತಾ ಇದ್ದಾರೆ. ನಾವೆಲ್ಲರೂ ಸಹ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.